ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆ ಇಷ್ಟು ಕಂಪ್ಲೀಟ್ ಆಗೈತೆ. ಇವಾಗ ಕೆಲಸ ಇಷ್ಟು ಮುಗ್ದೈತೆ. ಇದು ಬೆಳಗ್ಗೆ ಟೈಮು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಇನ್ನೂ ಕೆಲಸದವ್ರು ಯಾರೂ ಬಂದಿಲ್ಲ. ಇವಾಗ ಇಷ್ಟು ವರ್ಕ್ ಕಂಪ್ಲೀಟ್ ಆಗೈತೆ. ಇಟ್ಟಿಗೆ ಕೂಡ ಖಾಲಿಯಾಗಿತ್ತು, ತರಿಸಿದ್ದಾರೆ. ಈ ಪುತ್ತೂರು ಇಟ್ಟಿಗೆ ಸಾಕಾಗಲ್ಲ ಅಂತ ಹೇಳಿ ಸ್ವಲ್ಪ ಸಣ್ಣ ಇಟ್ಟಿಗೆನೂ ಸುದ ತರಿಸೈತೆ ಅಪ್ಪ. ಅದ್ರ ಜೊತೆಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲನೂ ತರಿಸೈತೆ. ಇವತ್ತು ಕರೆಂಟ್ ಬಂದಾಗಲೇ ನೀರು ಇಟ್ಕೋಬೇಕು ಅಂತ ಹೇಳಿ ನಮ್ಮಮ್ಮ ಪಂಪ್ಸೆಟ್ಟಿಂದ ನೀರು ತುಂಬಿಟ್ಟೈತೆ. 2 ಗಂಟೆಗೆ ಕರೆಂಟ್ ಹೋಗ್ಬಿಡುತ್ತೆ. ಅಲ್ಲಿ ತನಕ ಕೆಲಸ ಮಾಡೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ ಆಗುತ್ತೆ. ನಮ್ಮಪ್ಪ ಸಂಪ್ ಆ ಥರ ಏನೂ ತೆಗ್ಸಿಲ್ಲ. ಇದು ಬೇರೆಯವ್ರ ಮನೆ ಅಲ್ವಾ, ಹಂಗಾಗಿ ನೀರನ್ನ ನಾವೇ ಸ್ಟೋರೇಜ್ ಮಾಡ್ಕೋಬೇಕು. ಈ ಕಡೆ ಎಲ್ಲ ಮಣ್ಣು ಹೊಡೆಸಿ ಭರ್ತಿ ಮಾಡಿಸೈತೆ. ಆದರೆ ಆ ಕಡೆ ಹಿಂದ್ಗಡೆ ಸೈಡು ಭರ್ತಿ ಮಾಡ್ಸೋಕ್ಕಾಗಿಲ್ಲ. ನಮ್ಮದು ಹುಲ್ಲು ಮೆದೆ ಅಲ್ಲೇ ಇರೋದ್ರಿಂದ ಮಾಡಿಸಿಲ್ಲ. ಅಲ್ಲಿಗೆ ಟ್ಯಾಕ್ಟ್ರಿಗಳು ಹೋಗಲ್ಲ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಹಾಳ ಐತೆ ಅಂತ ಹೇಳಿ. ಇದು ಹುಲ್ಲು ಖಾಲಿ ಆದಮೇಲೆ ಅಲ್ಲಿಗೆ ಮಣ್ಣು ಹೊಡಿಸ್ಬೇಕು. ನೋಡಿ, ಇನ್ನೂ ಹುಲ್ಲು ತುಂಬ ಐತೆ. ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ನಮ್ಮ ದನಗಳಿಗೆ, ಹಾಗೆ ಹಸು ಎಮ್ಮೆಗಳಿಗೆಲ್ಲ ಆಗುತ್ತೆ. ಈ ಕಡೆ ಸೈಡ್ಗೆ ಹೊಡ್ಸಿದ್ದಾರೆ, ಮತ್ತು ಹಿಂದೆಗಡೆ ಸೈಡ್ಗೆ ಹೊಡ್ಸಿಲ್ಲ. ಹಾಗೆ ಇಲ್ಲಿರೋ ಮರಗಳೆಲ್ಲನೂ ಕೂಡ ಕಟ್ ಮಾಡಿಸಿದ್ದಾರೆ. ಕಟ್ ಮಾಡಿಸೇ ಮನೆ ಕಟ್ಟಿದ್ದು, ಜಾಗ ಇರಲಿಲ್ಲ ಅಂತ ಹೇಳಿ. ಇದೇ ಸೌದೆಗಳು ನಮ್ಮ ಮನೆ ಈ ವರ್ಷ ಸೊಪ್ಪು ಬೇಯಿಸೋಕ್ಕೆ ಆಗುತ್ತೆ, ಅಂದರೆ ಹೊಗೆ ಸೊಪ್ಪು ಬೇಯಿಸೋಕ್ಕೆ ಆಗುತ್ತೆ. ಈ ಪಿರಿಯಾಪಟ್ಟಣಗಳ ಸೈಡೆಲ್ಲ ಗೊತ್ತಿರುತ್ತೆ ಅಲ್ವಾ, ಹೊಗೆ ಸೊಪ್ಪು ಬೇಯಿಸೋಕ್ಕೆ ಸೌದೆ ಬೇಕಾಗಿರುತ್ತೆ. ಈ ವರ್ಷ ನಮ್ಮದು ಇದೇ ಆಗುತ್ತೆ. ಇಲ್ಲಿಂದ ಆ ಕಡೆ ಸೈಡ್ ಏನು ಕಾಣಿಸುತ್ತೆ ಅಂದರೆ ಇದು ಒಬ್ಬೆಗಳು ಬಿಟ್ಟು ಆ ಕಡೆ ಸೈಡ್ ಕಾಣಿಸುತ್ತಲ್ಲ, ಅಲ್ಲೇ ನಮ್ಮದು ಹೊಲ ಇರೋದು. ನಮ್ಮ ಮನೆಗೂ ನಮ್ಮ ಹೊಲಕ್ಕೂ ಏನು ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ದೂರ ಐತೆ ಅಷ್ಟೇ. ನಮ್ಮ ಅಮ್ಮಂಗೆ ಟೆನ್ಷನ್ ಆಗಿಬಿಟ್ಟೈತೆ. ವಿಳ್ಯದೆಲೆ ಗಿಡಗಳು, ಹೂವಿನ ಗಿಡಗಳೆಲ್ಲ ಹೋಗ್ತವಲ್ಲ ಇವಾಗ ಮಣ್ಣು ಓಡಿಸಿದ್ರೆ ಅಂತ ಹೇಳಿ. ಕಿತ್ಕೊಂಡು ನಡ್ಕೊಳ್ಳೋಕ್ಕೂ ಇವಾಗ ಬೇಸಿಗೆ ಟೈಮು ಅಷ್ಟಾಗಿ ನಿಲ್ಲಲ್ಲ. ನೋಡಬೇಕು ಏನು ಮಾಡೋದು ಅಂತ ಹೇಳಿ. ಇವಾಗ ಇಲ್ಲಿ ಮಣ್ಣು ಓಡ್ಸೋಕ್ಕೆ ಹುಲ್ಲನ್ನ ಬೇಗ ಬೇಗ ಖಾಲಿ ಮಾಡಬೇಕು ಅಂತ ಇದು ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಾನು ಮನೆಗೆ ಬಂದೆ. ಅಪ್ಪ ಗಡಿಯಾರಕ್ಕೆ ಸಲ್ ಡೌನ್ ಆಗಿತ್ತು ಅಂತ ಹೇಳಿ ಸಲ್ ತಂದು ಕೊಡ್ತು, ತಗೋ ಹಾಕು ಅಂತ ಹೇಳಿ. ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಟೈಮ್ ಎಷ್ಟು ತೋರಿಸ್ತೈತೆ ಅಂತ, 7:15 ತೋರಿಸ್ತೈತೆ. ಆಲ್ರೆಡಿ ಟೈಮು 12 ಗಂಟೆ ಹತ್ತತ್ರ ಆಗೈತೆ. ಇವ್ರಲ್ಲೇನು ನೋಡ್ತಾ ಇದ್ದೀರಾ, ಇವರು ನಮ್ಮ ಅಜ್ಜಿ ಮತ್ತು ನಮ್ಮ ತಾತ. ಇವ್ರದ್ದು ಏನು ಒಂದು ಇದು ಗೊತ್ತಾ, ನಮ್ಮ ಅಜ್ಜಿ ಯಾವಾಗ ತೀರೋದ್ರು, ತೀರೋಗಿದ್ದು 2 ವರ್ಷಕ್ಕೆ ನಮ್ಮ ತಾತ ತೀರ್ಕೊಂಡ್ರು. ಅವ್ರು ಹೇಳ್ತಾ ಇತ್ತಂತೆ ನಮ್ಮ ತಾತ, ಈ ದಿನ ಬಿಟ್ಟೋದ್ರೆ ನಾನು ಹುಷಾರಾಗ್ಬಿಡ್ತೀನಿ, ಚೆನ್ನಾಗಾಗ್ಬಿಡ್ತೀನಿ ಅಂತ ಹೇಳಿ. ನಮ್ಮ ಅಜ್ಜಿ ತೀರೋಗಿದ್ದು ದಿನವೇ ಅವರು ತೀರೋಗಿದ್ರು. ಆದರೆ ಅವ್ರದ್ದು ಕಾರ್ಯ ಎಲ್ಲನೂ ಮುಗಿಸಿದ್ದು ನೆಕ್ಸ್ಟ್ ಡೇಗೆ. ನೋಡಿ, ಇವರೇ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ. ನಾವು ಕೂಡ ನೋಡಿದ್ವಿ, ನಮಗೂ ಗೊತ್ತಿತ್ತು ಚೆನ್ನಾಗಿ. ಅಷ್ಟೇನು ನಾವೇನು ಚಿಕ್ಕವ್ರು ಏನಾಗಿರಲಿಲ್ಲ. ಅಷ್ಟರಲ್ಲಿ ಬೆಳಗ್ಗೆಯಿಂದ ಊಟ ತಿಂಡಿ ಎಲ್ಲ ಮುಗಿಸಿ ನಮ್ಮಮ್ಮ ಪಾತ್ರೆಗೆ ಕಾವ್ಲಿಗೆ ತೊಗೊಂಡೋಗಿ ತೊಳ್ಕೊಬರೋಕ್ಕೆ ಅಂತ ರೆಡಿ ಮಾಡ್ಕೊಂಡೈತೆ. ಎಲ್ಲನೂ ಹಾಕ್ಕೊಂಡೈತೆ. ಹೋಗಿ ತೊಳ್ಕೊಬರ್ಬೇಕು. ನಿಮ್ಗೆ ಗೊತ್ತಲ್ವಾ, ನಮ್ಮನೆ ಪಕ್ಕನೇ ಅಲ್ವಾ ಕಾವಲಿ ಹೋಗಿರೋದು. ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಕೂಡ ಬಂತು. ಬವ್ವ ಊಟ ಮಾಡು ಅಂತಂದರೆ, ಇಲ್ಲ ಕಣವ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹಾಗೇ ಸ್ವಲ್ಪ ಮಜ್ಜಿಗೆನ ತರಿಸ್ಕೊಂಡು ಕುಡಿತು. ಹಾಗೆ ಪರಂಗಿ ಹಣ್ಣಿತ್ತು, ತೊಗೊಂಡೋಗ್ತೀನಿ ಕಣವ ಅಂತ ಹೇಳಿ ತೊಗೊಂಡು ಹೋಗ್ತಾಯಿದ್ದೆ. ಅಷ್ಟರಲ್ಲಿ ನಾವು ಕೂತ್ಕೊಂಡೆಲ್ಲ ಮಾತಾಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದರು, ಅಂದರೆ ನಮ್ಮ ದೊಡ್ಡ ಮಾವ, ಅಂದರೆ ಸೋದರ ಮಾವ. ಅಮ್ಮವ್ರ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ, ಅಂದರೆ ನಮ್ಮ ಅಜ್ಜಿ ಊರು ಇದೇ ಆಗಿರೋದ್ರಿಂದ, ಮತ್ತು ಮನೇನೂ ಸ್ವಲ್ಪ ದೂರ ಅಷ್ಟೇ ಇರೋದ್ರಿಂದ ಅವಾಗ ನಾವು ಬರ್ತಿರ್ತೀವಿ, ಅವರು ಹೋಗ್ತಿರ್ತಾರೆ. ಹಾಗೇ ಟೈಮ್ ಆಗೇ ಹೋಯ್ತು. ಒಂದು 3 ಗಂಟೆ ಆಗೇ ಹೋಯ್ತು ಸಂಜೆ. ನಮ್ಮ ಚೋಟು ನಾನು ಇರಲ್ಲ, ನಮ್ಮೂರಿಗೆ ಹೋಗ್ತೀನಿ ಅಂತ ರೆಡಿಯಾಗಿ ನಿಂತ್ಕೊಡ್ಲು. ಸರಿ ಆಯಿತು ಬಾ ಅಂತ ಹೇಳಿ ಬಿಟ್ಬಿಟ್ಟು ಬರೋಕ್ಕೆ ಅಂತ ನಮ್ಮಪ್ಪ ಹೋಗ್ತಾ ಇದ್ದಾರೆ. ಅವಳದೊಂದು ಫೆಸಿಲಿಟಿ ಏನು ಗೊತ್ತಾ, ಇಲ್ಲಿ ಸಿಸ್ವರ್ ಕಳಿಸ್ತೀನಿ ಅಂತ ಅಂದರೆ ಅವ್ರವ್ರಿಗೆ ಹೋಗ್ತಾಳೆ, ಅಲ್ಲಿ ಕಳಿಸ್ತೀನಿ ಅಂದರೆ ಇಲ್ಲಿಗೆ ಬರ್ತಾಳೆ. ಇಲ್ಲಿ 3 ದಿನ ಅಲ್ಲಿ 3 ದಿನ ಹಂಗಿರ್ತಾಳೆ. ಸಿಸ್ವರ್ಗಂತೂ ಹೋಗೇ ಇಲ್ಲ ಅವಳು. ಎಷ್ಟು ಹಠ ಮಾಡ್ತಾಳೆ ಅಂತ ಅಂದರೆ, ನಾನು ಹೋಗ್ತೀನಿ ಅಂತ ಎಲ್ಲನೂ ತರಿಸ್ಕೊಂಡಿದ್ದಾಳೆ. ಬ್ಯಾಗು, ಸ್ಲೇಟು, ಬಳಪ, ಪುಕ್ಕು ಎಲ್ಲನೂ ತರಿಸ್ಕೊಂಡಿದ್ದಾಳೆ. ಆದರೆ ಹೋಗೋದಿಲ್ಲ ಅವಳು. ನಮ್ಮೂರಲ್ಲಂತೂ ಹೋಗೋದೇ ಇಲ್ಲ. ಅವ್ರವ್ರಿಗೆ ಹೋದಾಗ ಅವ್ರಮ್ಮ ಏನೋ ಪೂಸಿ ಮಾಡಿ, ಏನೋ ಮಾಡಿ ಹೊಡೆದು ಏನೋ ಒಂದು ಮಾಡಿ ಬಿಟ್ಟು ಬಂದಿರುತ್ತೆ. ಅವಳು ಎಷ್ಟೇ ಬಿಟ್ಟು ಬಂದ್ರೂ ಇರೋದಿಲ್ವಂತೆ, ಅಳ್ತಾಳೆ ಸಿಕ್ಕಾಬಿಟ್ಟೇನೆ. ಆ ಸಿಸ್ವರ್ಗೂ ಹೋಗಿನೂ ಒಂದು 2-3 ದಿನ ಕರ್ಕೊಂಡು ಬಂದಿದ್ದಾರೆ, ಫೋನ್ ಮಾಡವ್ರೆ ಅಂತ ಹೇಳಿ. ಅಂದರೆ ಅವಳು ಅಳ್ತಾವಳೆ ಅಂತ ಹೇಳಿ ಅವಳ ಟಾರ್ಚರ್ ತಡೆಯೋಕ್ಕಾಗ್ದೇ ಫೋನ್ ಮಾಡಿ ವಾಪಸ್ ಮನೆಗೆ ಬಂದಿದ್ದಾಳೆ ಅವಳು. ಅಷ್ಟು ಹಠ ಮಾಡ್ತಿದ್ದಾಳೆ. ನೆಕ್ಸ್ಟ್ ಇಯರ್ ಅವಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಆದರೆ ತುಂಬ ಹಠ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಸಂಜೆ ಆಗೇ ಹೋಯ್ತು, ಒಂದು 6 ಗಂಟೆ ಆಯಿತು. ಅಮ್ಮ ಇವತ್ತು ಆ ಒಲೆಯಲ್ಲಿ ಹಸೆನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಬೇಗ ಬೇಗ ಕಾಯೆಲ್ಲ ತುರ್ಕೋತಿದ್ದಾರೆ. ಸೊಪ್ಪು, ತಗರಿಕಾಯಿ ಎಲ್ಲ ರೆಡಿ ಮಾಡ್ಕೋತೈತೆ. ಹಾಗೆ ನಾನು ನಮ್ಮಪ್ಪನೂ ಕೂಡ ಸ್ವಲ್ಪ ತಗರಿಕಾಯಿ ಇಟ್ಕೊಟ್ವಿ. ನಮ್ಮಪ್ಪ ನಮ್ಮ ಚೋಟನ ಬಿಟ್ಬಿಟ್ಟು ಇವಾಗ ತಾನೇ ಬಂತು. ಬಂದಿದ್ದಕ್ಕೆ ಚಳಿ ಅಂತ ಇವಾಗ ಬೆಂಕಿ ಕಾಯ್ತೈತೆ. ಇವತ್ತು ಅಮ್ಮ ಒಲೆಯಲ್ಲೇ ಅಡುಗೆ ಮಾಡ್ತೈತಲ್ಲ, ಹಾಗಾಗಿ ಮಂದಿರ ಚಳಿಗೆ ಇಷ್ಟು ಚಳಿಗೇ ಬೆಂಕಿ ಕಾಯ್ತೈತೆ. ಅಂದರೆ ಇವಾಗ ಸ್ವಲ್ಪ ಚಳಿ ಟೈಮ್ ಅಲ್ವಾ, ಅದಳು ಬೈಕಲ್ಲಿ ಬೇರೆ ಹೋಗೈತಲ್ವ, ಹಾಗಾಗಿ
ಇಲ್ಲಿ ಬೆಂಕಿ ಕಾಯ್ತೈತೆ. ಹಳ್ಳಿಯಲ್ಲಿ ಇದೊಂದು ಅನುಕೂಲ ಅಲ್ವಾ, ಒಳ್ಳೆ ಚಳಿ ಟೈಮಲ್ಲಿ ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ದಂಗೂ ಆಗುತ್ತೆ, ಹಾಗೆಯೇ ಚಳಿಗೆ ಬಿಸಿನೂ ಇದಾಗುತ್ತೆ. ಇವತ್ತು ಸೊಪ್ಪು ಸಾಂಬಾರು ಹಾಗೆ ತೊಗರಿಕಾಳು ಹಾಕಿ ಸಬ್ಸಿಗೆ ಸೊಪ್ಪು ಹಾಕಿ ಅನ್ನ ಸಾಂಬಾರು ಮುದ್ದೆ ಮಾಡಿತ್ತು ಅಮ್ಮ. ಇವತ್ತು ಊಟ ಇದು. ಚಳಿ ಟೈಮು, ಸಿಕ್ಕಾಬಟ್ಟೆ ಥಂಡಿ ಐತೆ ನಮ್ಮ ಸೈಡ್ ಅಂತೂ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಥಂಡಿ ಐತೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಮಡಚಿಟ್ಟೆ. ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಬಟ್ಟೆನ ಮಡಚಿಟ್ವಿ. ನೋಡಿ ಇವಾಗ ಸ್ವಲ್ಪ ಇದಾವೆ, ಇವೆಲ್ಲ ಮಡಚಿಡಬೇಕು. ಅಷ್ಟರಲ್ಲಿ ನಮ್ಮ ಮಾವನ ಮಗ ಬಂದರು. ಅಪ್ಪನೂ ಹಾಗೆಯೇ ನಮ್ಮಪ್ಪ ಅವರು ಇಬ್ಬರು ಕೂಡ ಮಾತಾಡ್ತಾ ಇದ್ದರು. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಡೇ ವಿಡಿಯೋ ಇವಾಗ ಸ್ಟಾರ್ಟ್ ಆಗುತ್ತೆ. ಇವತ್ತು ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸಿ ಅಮ್ಮ ಪಾತ್ರೆ ಹಾಗೆ ಬಟ್ಟೆ ತೊಳ್ಕೊಬರ್ತೀನಿ ಅಂತ ಹೇಳಿ ಕಾವಲಿಗೆ ಹೋಯಿತು. ನಮ್ಮ ಅತ್ತೆ ಕೂಡ ಕಾವಲಿಯಲ್ಲಿ ಬಟ್ಟೆ ತೊಳೆಯೋಕ್ಕೆ ಅಂತ ಬಂದಿದ್ರಂತೆ. ಹಾಗೆಯೇ ನಮ್ಮ ಮನೆ ಹತ್ರನೇ ಎಲ್ಲ ಇರೋದು. ಹಾಗೆ ಬಿಸಿಲಾಗಿತ್ತು, ಇಷ್ಟೊತ್ತಾಗಿದ್ರು ಇನ್ನೂ ಊಟಕ್ಕೆ ಹೋಗಿಲ್ಲಲ್ಲ ಅಂತ ಹೇಳಿ ನಮ್ಮಮ್ಮ ಕರೀತು. ಅದಕ್ಕೆ ನಮ್ಮ ಅತ್ತೆ ಬಂದಿದ್ದಾರೆ. ಹಂಗೂ ಬರಲ್ಲ ಅಂತ ಹೇಳಿದ್ರಂತೆ, ಮನೆಗೆ ಹೋಯ್ತೀನಿ ಬಿಡು ಅಂತ. ಅದಕ್ಕೆ ಅಲ್ವಾ ಪ್ರೀತಿಯಿಂದ ಕರೆದಿರ್ತಾರೆ, ಬಂದೈತೆ. ಇವತ್ತು ನಮ್ಮಮ್ಮ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.